ಸೊ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ರಲ್ಲ? ಅದು ಚೆನ್ನಾಗಿದೆ ಅಂತ ಭಾವಿಸ್ತಾ ಈ ಒಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ನಿಮ್ಮ ಮುಂದೆ. ಸೊ ಗೈಸ್, ಲೆಜೆಂಡ್ ಇಸ್ ಆಲ್ವೇಸ್ ಎ ಲೆಜೆಂಡ್, ಈ ಒಂದು ಮಾತಿದಲ್ಲ. ಸೊ ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ನನ್ನ ಹತ್ರ ಇರುವಂಥ ಗಾಡಿ ಇಟ್ಸ್ ಒನ್ ಆಫ್ ದ ಲೆಜೆಂಡ್ರಿ ಗಾಡಿ ಅಂತ ಹೇಳ್ಬೋದು. ಸೊ ಈ ಗಾಡಿ ಹೇಗಂದರೆ, ಪಟ್ಟೆ ಹುಡುಗರ ಗರ್ಲ್ ಫ್ರೆಂಡ್ಸ್, ಅವರ ಫಸ್ಟ್ ಲವ್, ಸೊ ಅವರು ಲೈಕ್ ನೆವರ್ ಎಂಡಿಂಗ್ ಲವ್ ಸ್ಟೋರಿ ಅಂತಾರಲ್ಲ, ಸೊ ಆ ಥರ ಒಂದು ಫಸ್ಟ್ ಲವ್ ಅಂತ ಹೇಳ್ಬೋದು ಫಾರ್ ಎಸ್ಪೆಷಲಿ ದ 90s ಕಿಡ್ಸ್. ಸೊ ಈ ಗಾಡಿ ನೋಡಿದ ತಕ್ಷಣ ಖಂಡಿತ ನೀವು ಖುಷಿ ಪಡ್ತೀರಾ. ಸೊ ಖುಷಿ ಆದರೆ ಕಮೆಂಟ್ಸಲ್ಲಿ ನನಗೆ ಥ್ಯಾಂಕ್ಸ್ ಅಂತ ಹೇಳಿ. ಸೊ ನಿಮಗೆ ಗಾಡಿ ಹೇಗೆ ಅನ್ನಿಸ್ತು ಅನ್ನೋ ಕಮೆಂಟ್ಸ್ ಮಾಡಿ. ಸೊ ಯಾರ್ಯಾರು ಈ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ರೀತಿ ಇನ್ಫಾರ್ಮೇಟಿವ್ ವೀಡಿಯೋಸ್ ನಿಮಗೋಸ್ಕರ ಬರುತ್ತೆ. ಸೊ ದೆನ್ ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್. ಸೊ ಗೈಸ್, ಈ ಗಾಡಿ ಮೇಕ್ ಬಂದು 1993. ಟ್ರಸ್ಟ್ ಮಿ ಗೈಸ್, 1993 ಎಂಥ ಕ್ರೇಜಿ ಮಾಡಲ್ಲ. ಸೊ ಇಟ್ ಈಸ್ ಆಲ್ಮೋಸ್ಟ್ ಲೈಕ್ 33 ಇಯರ್ಸ್, ಅಂದರೆ 33 ವರ್ಷದ ಹಳೇದು ಗಾಡಿ ಇವತ್ತು. ಸೊ ನಾನು ಆಲ್ರೆಡಿ ಮೆನ್ಷನ್ ಮಾಡ್ದಂಗೆ ಇಟ್ಸ್ ರೀಸ್ಟೋರ್ಡ್ ಗಾಡಿ. ಸೊ ಲೆಟ್ಸ್ ಸಿ, ನೋಡೋಣ ಬನ್ನಿ. ಈ ಕೀ ಏನು ನೋಡ್ತಾ ಇದ್ದೀರಲ್ಲ, ಇದು ಯಮಹಾ ಗಾಡಿ, ಒನ್ ಆಫ್ ದ ಲೆಜೆಂಡ್ರಿ ಗಾಡಿನೇ ಅಂದ್ಕೊಳ್ಳಿ. ಸೊ ನಾನು ಈ ಮಾತಾಡಿದ ತಕ್ಷಣ ತುಂಬ ಜನಕ್ಕೆ ತುಂಬ ಗಾಡಿಗಳು ಬಂದಿರ್ಬೋದು ಮೈಂಡಿಗೆ, ಬಟ್ ದೆನ್ ದಿಸ್ ಇಸ್ ಒನ್ ಆಫ್ ದ ಲೆಜೆಂಡ್ರಿ ಗಾಡಿ ಅಂದ್ಕೊಳ್ಳಿ. ನಾನು ಹುಟ್ಟೋಕ್ಕಿಂತ ಮುಂಚೆನೇ ಈ ಗಾಡಿ ಪ್ರೊಡಕ್ಷನ್ ಆಗಿತ್ತು. ಸೊ ಇಂಡಿಯಾಗೆ ಬಂದಿದ್ದು 1985 ಸೊ ಕಮಾನ್, ಗೆಸ್ ಮಾಡಿ, ಕಮೆಂಟ್ಸಲ್ಲಿ ತಿಳಿಸಿ. ಈಗ ಬೇಕಾದರೂ ಈ ಗಾಡಿ ಸಿಗೋದಿಲ್ಲ, ಸಿಕ್ಕಿದ್ರು ನಿಮಗೆ ಪ್ರಾಪರ್ ಕಂಡೀಷನ್ ಆಗಿ ಇರೋದಿಲ್ಲ. ಕಮಾನ್ ಗೈಸ್, ಗೆಸ್ ಮಾಡಿ. ಒಂಥರ ಇಂಟ್ರೆಸ್ಟಿಂಗ್ ಗಾಡಿ ಆ್ಯಂಡ್ ಒನ್ ಆಫ್ ದ ರೇರೆಸ್ಟ್ ಗಾಡಿ ಆ್ಯಂಡ್ ಒನ್ ಆಫ್ ದ ಲೆಜೆಂಡ್ರಿ ಗಾಡಿ ಅಂತಲೂ ಹೇಳ್ಬೋದು. ತಡ ಮಾಡ್ತೀರಾ ಗಾಡಿ ಬಗ್ಗೆ ನೋಡೋಣ ಆ್ಯಂಡ್ ಸಿನಿಮ್ಯಾಟಿಕ್ ಶಾರ್ಟ್ಸ್. So guys, here we have the Yamaha RX 100, the legendary ಗಾಡಿ ನೋಡ್ತಿರ್ಬೋದು. ಸೊ ಈ ಗಾಡಿ ಮೇಡ್ ಬಂದು 1993 ಮಾಡೆಲ್ಲು. ಯಾವ ಆ್ಯಂಗಲಿಂದ ಗುರು 1993 ಅಂತ ಕಾಣಿಸ್ತಿದೆ ಅಂತ ನೀವು ಕೇಳ್ಬೋದು. ಎಸ್, ಆಬ್ವಿಯಸ್ ರೀಸನ್ಸ್ ಕಾಣಿಸೋದಿಲ್ಲ, ಯಾಕಂತಂದ್ರೆ ಇದು ಕಂಪ್ಲೀಟ್ ರೀಸ್ಟೋರ್ ಆಗಿದೆ. ಏನ್ ಲುಕ್ಕು ಗುರು, ನಿಜ ಗಾಡಿ ನೋಡ್ತಿದ್ರೆ ನೋಡ್ತಾನೇ ಇರ್ಬೇಕನ್ಸುತ್ತಲ್ಲ. ನೋಡ್ಕೊಳ್ಳಿ ಈ ಆ್ಯಂಗಲಿಂದ. ಸೊ ನಾನು ಹೇಳ್ದಂಗೆ ಇದು 1993 ಮಾಡೆಲ್ ಯಮಹಾ RX 100. ಇದು ನಾಟ್ 135 ನಾರ್ ಯಮಹಾ Z. ಸೊ ಅದು ಮೂರೂ ಬೇರೆ ಬೇರೆ ವೇರಿಯಂಟ್ ಗಾಡಿ ಆ್ಯಕ್ಚುಲಿ. ಸೊ ಈ ಗಾಡಿ ಬಗ್ಗೆ ಹೇಳ್ಬೇಕಂತಂದ್ರೆ, ಇದು 1985 ಲಾಂಚ್ ಆಗಿದ್ದು. ಓಕೆನಾ. ಸೊ RX 100 ವಿಚ್ ಕಮ್ಸ್ ವಿತ್ 11 ಹಾರ್ಸ್ ಪವರ್ ಗುರು. 11 ಹಾರ್ಸ್ ಪವರ್ ಫಾರ್ 100cc ಬೇಕು. ಕ್ರೇಜಿ ಪಿಕಪ್ ಗುರು. ಇದೆಲ್ಲ ಗಾಡಿ ಓಡಿಸಿರೋರು ಗೊತ್ತಾಗುತ್ತೆ ಈ ಗಾಡಿ ಬಗ್ಗೆ. ಸೊ ಇಟ್ಟಿರೋರು ಯಾವತ್ತೇ ಆಗ್ಲಿ ಇದನ್ನ ಸೇಲ್ ಮಾಡ್ಬೇಕಂತ ಅನ್ಕೊಳ್ಳೋದಿಲ್ಲ, ಅವ್ರ ಕನ್ಸಲ್ಲೂ ಬರೋದಿಲ್ಲ, ಯಾಕಂದ್ರೆ ಮತ್ತೆ ಗಾಡಿ ಸಿಗೋದಿಲ್ಲ. ಸೊ ಇದು ಗಾಡಿ ನೀವು ಏನ್ ನೋಡ್ತಿದ್ದೀರಲ್ಲ, ಇಟ್ಸ್ ಲೈಕ್ 93cc ಅನ್ಸುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್. ಲೆಟ್ ಮಿ ಜಸ್ಟ್ ಚೆಕ್. A few moments later. ಸೊ ಇದೇ ನೋಡ್ತಾ ಇದ್ದೀರಲ್ಲ, ದಿಸ್ ಕಮ್ಸ್ ವಿತ್ 98cc 2-stroke ಇಂಜಿನ್ ಗುರು, ಏರ್ ಕೂಲ್ಡ್ ಇಂಜಿನ್, ಸಿಂಗಲ್ ಸಿಲಿಂಡರು, 7 ಪೋರ್ಟ್ ಟಾರ್ಕ್ ಇಂಡಕ್ಷನ್ ಸಿಸ್ಟಮ್ ಒಂದಿದೆ ಇದರಲ್ಲಿ. ನಿಮಗೆಲ್ಲ ಇದೆಲ್ಲ ಗೊತ್ತಾಗೋದಿಲ್ಲ. ಸೊ ಇದರಲ್ಲಿ ಇದು ಪ್ರೊಡ್ಯೂಸ್ ಮಾಡೋದು ನಿಮಗೆ 11 ಹಾರ್ಸ್ ಪವರ್. 100cc ಗಾಡಿಯಲ್ಲಿ 11 ಹಾರ್ಸ್ ಪವರು ಹೆಂಗೆ ಹಾರ್ಕೊಂಡು ಹೋಗುತ್ತೆ ಗಾಡಿ ಓಡಿಸೋರು ಹೇಳ್ತಾರೆ, ಆಯ್ತಾ. ಸೊ ನಾನು ಡ್ರೈವ್ ರಿವ್ಯೂ ಕೂಡ ಹಾಕ್ತೀನಿ ಇದರಲ್ಲಿ. ಸೌಂಡ್ ಮಾತ್ರ ಕ್ರೇಜಿ. ಆಬ್ವಿಯಸ್ಲಿ ಈ ಗಾಡಿ ಎಂಥದ್ದು ಗೊತ್ತಾ, ಈ ಗಾಡಿ ಸೌಂಡ್ ಕೇಳಿದ ತಕ್ಷಣ ಚಿಕ್ಕ ಮಕ್ಕಳು ಕೂಡ ಹೇಳ್ತಾರೆ, ಓ RX. ತುಂಬ ಜನ ಆ್ಯಕ್ಚುಲಿ ವಿಯರ್ಡ್ ಆಗಿ ಮಾಡಿಫೈ ಮಾಡಿ ಒಂಥರ ಚಪ್ಪರಿ ಗಾಡಿ ಥರ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ. ಬಟ್ ದೆನ್ ಇದು ನನ್ನ ಹತ್ರ ಇರೋದೀಗ ಕಂಪ್ಲೀಟ್ಲಿ ವಿಂಟೇಜ್ ಒರಿಜಿನಲ್ ಶೇಪಲ್ಲಿ ಇರುವಂಥ ಗಾಡಿ. ಇದು ಮಡ್ಗಾಡ್ ಏನು ನೋಡ್ತಾ ಇದ್ದೀರ, ನೀವು ಅನ್ಕೋಬೋದು ಸ್ವಲ್ಪ ಚೇಂಜಸ್ ಇದೆ ಅಂತ. ಎಸ್, ಇಟ್ಸ್ ನಾಟ್ ದ RX 1, ಬಟ್ ದೆನ್ ಫಿಯೋರ್ ಅದು ಮಡ್ಗಾಡ್ ಅದು, ಬಟ್ ಅದು ಸೂಟ್ ಆಗ್ತಿದೆ. ಇನ್ಫ್ಯಾಕ್ಟ್ ನನ್ನ ಗಾಡಿ ಆ ಒರಿಜಿನಲ್ಗಿಂತ ಇದು ಸೂಟ್ ಆಗ್ತಿದೆ. ಸೊ ಹಿಂದೆ ನೀವು ನೋಡ್ತಿರ್ಬೋದು ಕ್ರೋಮ್ ಬರುತ್ತೆ, ಅದು ಮಡ್ಗಾಡ್ ಏನು ಬರುತ್ತಲ್ಲ
ಸೊ ಇದು ನಿಮಗೆ ಕ್ರೋಮ್ ಮಡ್ಗಾರ್ಡ್ ಬರುತ್ತೆ. ರಿಮ್ಸು, ಸ್ಪೋಕ್ಸು ಮತ್ತು ಎಕ್ಸಾಸ್ಟ್ ಮೇನ್ ಪಾರ್ಟ್ ಆಫ್ ದಿಸ್ ಬೈಕ್. ಇದು ಕ್ರೇಜಿ ಲುಕ್ ಅಲ್ಲ. ಸೊ ಬ್ಯಾಕ್ ಪ್ರೊಫೈಲ್ ಕೂಡ ನೀವು ನೋಡ್ತಿರ್ಬೋದು. ಸೊ ಹೊಸ ಟೈರು, ಆಲ್ಮೋಸ್ಟ್ ಗಾಡಿನೇ ಹೊಸದು, ಕಂಪ್ಲೀಟ್ಲಿ ರೀಸ್ಟೋರ್ ಆಗಿದೆ. ಸೊ ರೀಸ್ಟೋರ್ ಆದಾಗ್ಲಿಂದ ಎಷ್ಟು ಓಡಿದೆ ಅಂದರೆ ನೋಡ್ತಿರ್ಬೋದು. ಫೋಕಸ್ ಆಗ್ತಿಲ್ವೇ? 2008 ಸಾರಿ 287 ಕಿಲೋಮೀಟರ್ಸ್. ಸೊ ಇನಿಷಿಯಲಿ ಜಪಾನಿಂದ ಇಂಪೋರ್ಟ್ ಮಾಡ್ತಿದ್ರು ಈ ಗಾಡಿನ. ಸೊ 1985 ನಾನು ಹೇಳ್ತಿರೋದು, ಫುಲ್ಲಿ ಇಂಪೋರ್ಟೆಡ್ ಫ್ರಮ್ ಜಪಾನ್. ಸೊ ಆಮೇಲೆ ಪ್ರೊಡಕ್ಷನ್ ಶಿಫ್ಟೆಡ್ ಟು ಇಂಡಿಯಾ. ಸೊ ಎಸ್ಕಾರ್ಡ್ಸು ಮತ್ತು ಯಮಹಾ ಕಂಪನಿ ಇಬ್ಬರು ಸೇರಿಕೊಂಡು ಇಂಡಿಯಾದಲ್ಲಿ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ರು. ಆವಾಗಂತೂ ನೆಕ್ಸ್ಟ್ ಲೆವೆಲ್ ಓಡ್ತು ಅಂದ್ಕೊಳ್ಳಿ ಗಾಡಿ. ಯಾರ ಕೈಯಲ್ಲಿ ನೋಡಿ ಇದೇ ಗಾಡಿ ಇರೋದು. ಯಾಕಂದರೆ ಅದೇ ಪವರ್ ಇದೆ, ಸೌಂಡ್ ಇದೆ, ಒಳ್ಳೆ ಏನು ಲುಕ್ ಇದೆ, ಇನ್ನೇನು ಬೇಕು ನಿಮ್ಗೆ ಹೇಳಿ. ಮತ್ತು ಎಕ್ಸಾಸ್ಟ್ಗೆ ಒಂದು ಹೆಸರಿರೋದು, ಟಿಂಗ್ ಟಿಂಗ್ ಎಕ್ಸಾಸ್ಟ್ ಅಂತ. ಅಂದರೆ ಆ ಸೌಂಡಿಗೆ ಒಂದು ಹೆಸರಿರೋದು ಟಿಂಗ್ ಟಿಂಗ್ ಎಕ್ಸಾಸ್ಟ್. ತುಂಬ ಲೈಟ್ ವೇಟ್ ಗುರು, ಕ್ರೇಜಿ ಆಕ್ಸಿಲರೇಷನ್ ಅಂತಲೂ ಕರೆಯೋರು. ಯಾರನ್ನೇ RX ಯಾರು ಇಟ್ಟಿದಾರೋ ಅವ್ರನ್ನ ಒಂದೇ ಒಂದು ಮಾತು ಕೇಳಿ, ಗುರು ಪಿಕಪ್ ಹೆಂಗಿದೆ ಅಂದ್ಕೊಳ್ಳಿ, ಅವ್ರು ಹೇಳೋದು ನಿಮ್ಗೆ ಒಂದೇ, ಕಳೆದೋಗ್ಬಿಡ್ತೀಯ ಅಂತ. ಏನು ಹೇಳಿ, ಕಳೆದೋಗ್ಬಿಡ್ತೀರಾ ಪಿಕಪ್ ನಿಮ್ಗೆ ಫೀಲ್ ಮಾಡಿದ್ರೆ. ಸೊ ಹಂಗಂತ ನೀವು ಎಲ್ಬೋರ್ಡ್ ಆಗಿದ್ದು ಅವ್ರ ಗಾಡಿ ಎಲ್ಲ ರೌಂಡ್ ಎಲ್ಲ ತೊಗೊಳಕ್ಕೆ ಹೋಗ್ಬೇಡಿ. ಪಾಪ ಕಷ್ಟಪಟ್ಟು ಮೇಂಟೈನ್ ಮಾಡಿರ್ತಾರೆ. ಸೊ ಏನಿದು ಈ ಥರ ನೋಡಿಕೊಂಡು ಸೈಲೆಂಟಾಗಿ ಇರ್ಬೇಕು ನೀವು, ಅರ್ಥ ಆಯ್ತಾ? ಓಕೆನಾ? ಸೊ 90s ಅಲ್ಲೆಲ್ಲ 30,000 40,000ಕ್ಕೆಲ್ಲ ಈ ಗಾಡಿ ಸಿಗ್ತಿತ್ತು. ಇನ್ನು ಈ ಗಾಡಿ ಫೇಮಸ್ ಏನಕ್ಕೆ ಹೇಳಿ? ಒಂದು ಹೆಸರು RX, ಇನ್ನೊಂದು ಪವರು, ಮೂರನೇದು ಸೌಂಡು. ಗುರು ಏನು ಸೌಂಡ್ ಅಂತೀರಾ, ಕೇಳ್ತಾ ಇರೋಣ ಅನ್ಸುತ್ತೆ. ತುಂಬ ಜನಕ್ಕೆ ಇರಿಟೇಟ್ ಆಗ್ಬೋದು, ಬಟ್ ದೆನ್ ಇದು ಆ್ಯಕ್ಚುಲಿ ಪ್ರಾಪರ್ ಟ್ಯೂನಿಂಗ್ ಆಗಿದೆ. ಇನ್ನೊಂಚೂರು ಟ್ಯೂನಿಂಗ್ ಮಾಡ್ಬೇಕಂತ ಏನೋ ಹೇಳ್ತಿದ್ರು ಓನರ್, ಬಟ್ ದೆನ್ ಇದು ಪ್ರಾಪರ್ ಟ್ಯೂನಿಂಗ್ ಆಗಿದೆ. ಸೊ ಸೌಂಡ್ ಇರಿಟೇಟಿಂಗ್ ಇಲ್ಲ, ಇನ್ಫ್ಯಾಕ್ಟ್ ಕೇಳೋ ಥರ ಇದೆ, ಕ್ಯೂಟ್ ಆಗಿದೆ, ಪೀಸ್ ಆಗಿದೆ. ಸೊ ಅದನ್ನು ನಾನು ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಬನ್ನಿ. ಕ್ರೋಮ್ ಎಲಿಮೆಂಟ್ಸ್ ಮಾತ್ರ ಗಾಡೀಲಿ ನೆಕ್ಸ್ಟ್ ಲೆವೆಲ್ ಇದೆ ಅಂದ್ಕೊಳ್ಳಿ. ನೋಡಿ ನೀವು, ಹ್ಯಾಂಡಲ್ ಕ್ರೋಮು, ಸೈಡು ಸಸ್ಪೆನ್ಷನ್ ಅದು ರಾಡ್ ಕ್ರೋಮು, ಮುಂದೆ ರಿಮ್ಸ್ ಕ್ರೋಮು, ಎಕ್ಸಾಸ್ಟ್ ಕ್ರೋಮು, RX ಪಕ್ಕದಲ್ಲಿ ಏನು ಆ ಒಂದು ಸ್ಪೋರ್ಟಿ ಲೋಗೋ ಅಲ್ಲ, ಒಂದು ಪಾರ್ಟ್ ಇದೆ ಅಲ್ಲ, ಅದೂ ಕ್ರೋಮ್ ಇದೆ. ಹಿಂದೆಗಡೆ ಮಡ್ಗಾಡು ಕ್ರೋಮ್ ಇದೆ. ಇನ್ಫ್ಯಾಕ್ಟ್ ಮುಂದೆ ಮಡ್ಗಾಡು ಸ್ಟಾಕಲ್ಲೇ ಕ್ರೋಮ್ ಬರೋದು. ಹಿಂದೆಗಡೆ ಇದೇನು ಕ್ಯಾರಿಯರ್ ಟೈಪ್ ಇದೆ ಅಲ್ಲ, ಇದೂ ಕ್ರೋಮ್ ಇದೆ. ಸೊ ಮಡ್ಗಾಡು, ಎಕ್ಸಾಸ್ಟು, ಇಂಡಿಕೇಟರ್ಸ್ ಕ್ಯಾಪು, ಸಸ್ಪೆನ್ಷನ್ ಕವರು, ಆ ಬೋಲ್ಟು, ಮತ್ತು ಅಗೇನ್ ಬ್ಯಾಕ್ ರಿಮ್ಮು ಎಲ್ಲ ಕ್ರೇಜಿಯಾಗಿ ಮಗುನ್ ಕ್ರೋಮ್. ಇದು ಕೂಡ ಏನಂತಾರೆ, ಇದು ಸೈಡ್ ಬಾರ್ಸ್, ಇದು ಕ್ರೋಮ್ ಇದೆ, ಇದು ಕೂಡ ಕ್ರೋಮ್ ಇದೆ. ಸೊ ನೀವು ನೋಡ್ತಿರೋದು ತುಂಬ ಡೀಟೇಲಿಂಗ್ ಆಗಿ ವಿಷಯ ಒಂದು ಹೇಳ ನಿಮಗೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ, ಸೀಟಲ್ಲಿ ಒಂದು ಬಾರ್ಡರ್ ಇದೆ. ಆ ಬಾರ್ಡರ್ ಈಸ್ ಆಲ್ಸೋ ವಿತ್ ಕ್ರೋಮ್. ನಾನು ಹಂಗೆ ನಿಮಗೆ ಆ ಕಡೆವರೆಗೂ ಕರ್ಕೊಂಡು ಹೋಗ್ತೀನಿ ನೋಡಿ. ಆ ಸೀಟ್ ಬಾರ್ಡರ್ಸ್ ಅಬ್ಸರ್ವ್ ಮಾಡಿ ನೀವು, ನೋಡಿದ್ರಾ? ಇದು ಡೀಟೇಲಿಂಗ್ ಅಂದರೆ ಈ ಗಾಡಿ ಬಗ್ಗೆ. ಸೊ ಇನ್ನು ಈ ಗಾಡಿ ಬಂದು 1985ಇಂದ 1996ವರೆಗೂ ಬರೋದು. 1996ಅಲ್ಲಿ ಸ್ಟಾಪ್ ಮಾಡೋದು ಡ್ಯೂ ಟು ಪೊಲ್ಯೂಷನ್ ಇಶ್ಯೂ. ಸೊ ನೀವು ರೋಡ್ಸಲ್ಲಿ ನೋಡ್ತಿರ್ಬೋದು, ತುಂಬ ಗಾಡಿ ಹೊಗೆ ಬಿಡುತ್ತೆ. ಬಟ್ ಈ ಗಾಡಿ ಬಿಡೋದಿಲ್ಲ, ಯಾಕಂದರೆ ಇದು ಪ್ರಾಪರ್ ಮೇಂಟೈನ್ ಆಗಿದೆ. ಸೊ ನಾನು ಇಲ್ಲಿ ಸ್ಟಾರ್ಟ್ ಮಾಡಿ ಕೂಡ ನಿಮಗೆ ಕ್ಲಿಪ್ ಹಾಕ್ತೀನಿ. ಸೊ ನೀವು ನೋಡ್ತಿರ್ಬೋದು. ಸೊ ಈ ಗಾಡಿ ಎಲ್ಲ ನಿಮಗೆ ರೇಸಿಂಗಿಗೆಲ್ಲ ಯೂಸ್ ಮಾಡ್ತಿದ್ರು ಅವಾಗ. ಯಾಕಂದ್ರೆ ನಾನು ಹೇಳ್ದಂಗೆ ಲೈಟ್ ವೇಟ್ ಅಲ್ವಾ, ಈಸಿಯಾಗಿ ಕಿತ್ಕೊಂಡು ಹೋಗೋದು. ಯಾವ 125cc ಇರಲಿ ಅಥವಾ 150cc ಇರಲಿ, ಮಾಡ್ರನ್ ವೈಸ್ ನಾನು ಹೇಳ್ತಾ ಇರೋದು, ಅದು ಇದ್ರ ಮುಂದೆ ಏನೂ ಇಲ್ಲ. ಆಯ್ತು, ಮಗುನ ಹೆಂಗೆ ಕಿತ್ಕೊಂಡು ಹೋಗುತ್ತೆ ಗೊತ್ತಾ? ಸುಸ್ತಾಗ್ಬಿಡ್ತೀರ ನೀವು, ಏನಪ್ಪ ಆಕ್ಸಿಲರೇಷನ್ ಹಿಂಗಿದೆ ಅಂತ. ಸೊ ಈ ಗಾಡಿ ಮಾಡಿರೋದೇ ಅದಕ್ಕೋಸ್ಕರ, ರೇಸ್ ಮಾಡಿ ಹಾಳಾಗಕ್ಕಂತಲ್ಲ. ಇಟ್ಸ್ ಅ ಯೂನಿಕ್ ಬೈಕ್ ಅಷ್ಟೇ. ಇನ್ನು ಈ ಗಾಡಿ ಬಗ್ಗೆ ಇನ್ನೊಂಚೂರು ವೆರಿ ಸ್ಟ್ರಾಂಗ್ ಇಂಜಿನ್ ಅಂತ ಕೂಡ ಹೇಳ್ತಾರೆ. ಸೊ 2 ಸ್ಟ್ರೋಕ್ ಇಂಜಿನ್ ಆಗಿರುತ್ತೆ. ಸೊ ಫ್ಯೂಲ್ ಹಾಕ್ಸ್ದಾಗೆಲ್ಲ ನಿಮಗೆ 40 ml ಆಫ್ ಆಯಿಲ್ ಫಾರ್ 1 ಲೀಟರ್ ಆಫ್ ಪೆಟ್ರೋಲ್. ಸೊ ಓನರ್ ನನಗೆ ಹೇಳಿದ್ದು. ಸೊ ಇದ್ರ ಮೇಲೆ ಹಾಕಿರ್ತಾರೆ ನೋಡಿ. ಫೋಕಸ್ ಆಗೋ ಮಾರಯ್ಯ. ಯೂಸ್ ಓನ್ಲಿ ಅನ್ಲೀಟೆಡ್ ಪೆಟ್ರೋಲ್ ಆ್ಯಂಡ್ 3% Yamaha Loop 2 ಲೀಟರ್ 4FC GDE ಆಯಿಲ್. ಮೇಂಟೈನ್ ವೆಹಿಕಲ್, ಸೇವ್ ಇಂಜಿನ್, ಏನೇನೋ ಅದು ಓನರ್ಸ್ ಮ್ಯಾನ್ಯುವಲ್ ಇದೆ ಅಲ್ಲಿ.
ಅಳುಂಬಳು ನಮಗೆಲ್ಲ ಅರ್ಥ ಆಗಲ್ಲ ಗುರು, ನಾವು ರಾಯಲ್ ಎನ್ಫೀಲ್ಡ್ ಓನರ್ಸು. ಸೊ ಇದು ನೋಡಿದಾಗ ಏನೋ ಒಂಥರ ಖುಷಿ ಆಗುತ್ತೆ ಅಷ್ಟೇ. ಸೊ ಇದು ಆ್ಯಕ್ಚುಲಿ ಜಪಾನ್ ಮೇಡು. ಸೊ ನೀವು ನೋಡ್ತಿರ್ಬೋದು, ಮೇಡ್ ಇನ್ ಜಪಾನ್ ಅಂತ ಇದೆ. ಸೊ ದಿಸ್ ಇಸ್ ಒರಿಜಿನಲ್, ಯಾವುದೇ ರೀತಿ ಮಾಡಿಫೈ ಆಗಲಿ ಏನೇ ಆಗಲಿ ಏನೂ ಮಾಡಿಲ್ಲ. ಸ್ಟಾಕ್ ಹೆಂಗಿದೆ ಅದನ್ನು ತೆಗೆದು ಬಾಕಿ ಪಾರ್ಟ್ಸ್ ಎಲ್ಲ ರೀಸ್ಟೋರ್ ಮಾಡಿ ಅದನ್ನು ಮತ್ತೆ ಫಿಟ್ ಮಾಡಿದ್ದಾರೆ. ಸೊ ಓನರ್ ನನಗೆ ಹೇಳಿದ್ದು. ಸೊ ಸಕ್ಕತ್ತಾಗಿದೆ ಅಲ್ಲ ಲುಕ್ ನೋಡಿ, ಇಂಜಿನ್ ಲುಕ್ ನೋಡಿ, ಆ ಪಿಸ್ಟನ್ದು, ವಾವ್, ಆ ಸ್ಪಾರ್ಕ್ ಪ್ಲಗ್ಗು, ಪಕ್ಕದಲ್ಲಿ RX 100, ಕೆಳಗಡೆ ಯಮಹಾ 6 ಸ್ಟಿಕ್ಕರು, ಬ್ರೇಕು, ಫುಡ್ ರೆಸ್ಟು ಎಲ್ಲ ಸ್ಟಾಕಲ್ಲಿದೆ ಗೈಸ್. ವೀಲ್ಸ್ ನೋಡಿ ಗೈಸ್, ವೀಲ್ಸು ಏನು ಸಕ್ಕತ್ತಾಗಿದೆ ಅಲ್ಲ ವೀಲ್ಸು. ಇನ್ನು ಈ ಗಾಡಿ ಕಂಪ್ಲೀಟ್ಲಿ ಲೈಟ್ ವೆಯ್ಟ್ ಆಗಿರುತ್ತೆ. ಸೊ ತುಂಬ ಜನ ಗೊತ್ತಿರುತ್ತೆ. ಸೊ ಯಾರು ಗೊತ್ತಿಲ್ವೋ ನಾನು ಹೇಳ್ತಾ ಇದೀನಿ ನೋಡಿ, ಕಂಪ್ಲೀಟ್ ಲೈಟ್ ವೆಯ್ಟ್. ಸೊ ಒನ್ ಆಫ್ ದ ಲೈಟೆಸ್ಟ್ ವೆಯ್ಟ್ ಇದು. ಗಾಡಿ ಆ್ಯಕ್ಚುಲಿ ಮಾಡಿರೋದೇ ಲೈಟ್ ವೆಯ್ಟು ಆ್ಯಂಡ್ ಕ್ರೇಜಿ ಪಿಕಪ್. ಪ್ಲಸ್ ಗಾಡಿ ಫ್ರಂಟ್ ಪ್ರೊಫೈಲ್ ಹೀಗಿರುತ್ತೆ. ಸೊ ಮೀಟರ್ ಬಾಕ್ಸ್, ಇದು ಇಂಡಿಕೇಟರ್ಸ್ ಸ್ವಿಚ್, ಲೈಟ್, ಇದು ಇಗ್ನಿಷನ್ ನ್ಯೂಟ್ರಲಲ್ಲಿ ಇದ್ದಾಗ ಗ್ರೀನ್ ಬರುತ್ತೆ. ಇದು ಹೈ ಬೀಮ್, ಆಬ್ವಿಯಸ್ಲಿ ನೋಡಿ, ಹೈ ಬೀಮ್, ಲೋ ಬೀಮ್, ಹೆಡ್ಲೈಟ್ ಆನ್ ಆಫ್. ಇದು ಪಾರ್ಕಿಂಗ್ ಲೈಟು, ಇದು ಹೆಡ್ ಲೈಟ್ ಆನ್, ಇದು ಕಂಪ್ಲೀಟ್ ಆಫ್. ಪಾಸಿಂಗ್ ಲೈಟ್ ಕೂಡ ಬರ್ತಿತ್ತು. ಇಂಡಿಕೇಟರ್ಸ್, ಹಾರ್ನ್, ಇದು ಚೌಕ್ ಇಲ್ಲಿ ಬರಲ್ಲ, ಕೆಳಗಡೆ ಇದೆ, ನಾನು ತೋರಿಸ್ತೀನಿ ಕಾರ್ಬ್ರೇಟರ್ ಹತ್ರ. ಕಾರ್ಬ್ರೇಟರ್ ಇಸ್ ಆ್ಯಕ್ಚುಲಿ ಸ್ಪೆಷಲ್ ಥಿಂಗ್ ಇನ್ ದಿಸ್ ಗಾಡಿ ಆ್ಯಕ್ಚುಲಿ. ಸೊ ಇದು ಆಕ್ಸಿಲೇಟರು, ಸೈಡ್ ಮಿರರ್ಸ್ ಹೀಗಿರುತ್ತೆ. ಸೊ ಫ್ರಂಟಿನ ಕನ್ಸೋಲ್ ಲುಕ್ಕೆ ಕ್ರೇಜಿ ಆಗಿರುತ್ತೆ ಅಂತ ಹೇಳ್ತಿದ್ವಿ. ಗಾಡಿ ಓಡಿಸ್ತಿದ್ರೆ ಮುಂದೆ ನೋಡ್ಕೊಂಡು ಓಡಿಸೋದು ಬಿಟ್ಟು ನಾವು ಫ್ರಂಟ್ ಕನ್ಸೋಲ್ ನೋಡ್ಕೊಂಡು ಓಡಿಸ್ತೀವಿ. ಅಷ್ಟು ಚೆನ್ನಾಗಿದೆ ಗುರು ಗಾಡಿ, ಸೀರಿಯಸ್ಲಿ. ಸೊ ಗೈಸ್ ನೋಡ್ತಿರ್ಬೋದು ಸೈಡ್ ಪ್ರೊಫೈಲು ಬ್ಯಾಕ್ ಸೈಡಿಂದ. ಸೊ ಟೇಲ್ ಲ್ಯಾಂಪೇ ಲುಕ್ ಅಂದರೆ ಲುಕ್ಕು ಗುರು, ಕ್ರೇಜಿ. ನನಗೆ ಕ್ಯೂಟಾಗಿ ಕಾಣಿಸೋದು ಅಂದರೆ ಇದರಲ್ಲಿ ಆ ಇಂಡಿಕೇಟರ್ಸ್ ಹೆಂಗಿದೆ ನೋಡಿ, ಹುಡುಗಿರ್ ಕಿವಿಯಲ್ಲಿ ಜುಮ್ಕಿ ಇದಂಗಿಲ್ಲ. ಸೊ ಗಾಡಿ ಕಂಪ್ಲೀಟ್ಲಿ ರೀಸ್ಟೋರ್ ಆಗಿದೆ ಅಂತ ಹೇಳ್ತಾ, ರೀಸ್ಟೋರ್ ಆದಾಗ್ಲಿಂದ ಇದು ಕೇವಲ 287 ಕಿಲೋಮೀಟರ್ ಮಾತ್ರ ಓಡಿರೋದು. ಸೊ ದಿಸ್ ನೇಮ್ ಸ್ಟ್ಯಾಂಡ್ಸ್ ಎವ್ರಿಥಿಂಗ್ ಫಾರ್ ಇಟ್ ಅಲ್ವಾ. ಸೊ ಕ್ರೇಜಿ ಗಾಡಿ ಅಂತ ಹೇಳ್ಬೋದು. ಸೊ ನೋಡ್ತಿರ್ಬೋದು, ಇದು ಓನರ್ ಹೇಳಿದ್ದಾರೆ ಚೇಂಜ್ ಮಾಡಿಸ್ತಾರಂತೆ. ಸೊ ಅವ್ರಿಗೇನೋ ಕಂಫರ್ಟೇಬಲ್ ಇಲ್ಲ. ಆ್ಯಂಡ್ ದೆನ್ ಲಾಕ್ ಸಿಸ್ಟಮ್ ನೀವು ನೋಡ್ತಿರ್ಬೋದು, ಇದು ಆ್ಯಕ್ಚುಲಿ ಅಡಿಷ್ನಲ್ಲು ವಿತ್ ಸೈಡ್ ಲಾಕಿಂಗ್ ಬರುತ್ತೆ. ನಾರ್ಮಲ್ ಒರಿಜಿನಲ್ ಇಲ್ಲಿ ಬರುತ್ತೆ, ಬಟ್ ಅದು ಸೈಡ್ ಲಾಕ್ ಬರೋದಿಲ್ಲ. ಸೊ ದಿಸ್ ಇಸ್ ಸೇಫ್. ಇದೊಂದು ಎಕ್ಸ್ಟ್ರಾ ಆಲ್ಟರ್ನೇಟಿವ್ ಅವ್ರು ಹಾಕ್ಸಿರೋದು. ಆ್ಯಂಡ್ ದೆನ್ ಬಾಕಿ ಸ್ವಿಚಸ್ ನೀವು ನೋಡ್ತಿರ್ಬೋದು, ಎಷ್ಟು ಕ್ಯೂಟಾಗಿ ಕ್ಲಿಯರ್ ಆಗಿದೆ. RX ಅಲ್ಲಿ 3 ಸೀರೀಸ್ ಬರೋದು, RX 135, RXZ, ಇಲ್ಲ RXZ ಅಂತಾನು ಕರೆಯೋರು, ಇನ್ನೊಂದು RXG ಅಂತ ಒಂದು ಬರೋದು. ಅದನ್ನೆಲ್ಲ ಬಿಟ್ಟು ಇದು RX 100. ಸೊ ನಾನು ಹೇಳ್ದಂಗೆ ಇದು ಕಂಪ್ಲೀಟ್ಲಿ ರೀಸ್ಟೋರ್ಡ್ ಗಾಡಿ. ಸೊ ಹೋಪ್ಫುಲಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸೊ ನಿಮ್ಗೆ ಎಕ್ಸಾಸ್ಟ್ ನೋಟು ಲಾಸ್ಟಲ್ಲಿ ಹಾಕ್ತೀನಿ, ಪ್ಲಸ್ ಡ್ರೈವಿಂಗ್ ರಿವ್ಯೂ ಕೂಡ ಇನ್ನೊಂದು ವಿಡಿಯೋದಲ್ಲಿ ಬರುತ್ತೆ. ಸೊ ಫ್ರಂಟ್ ಕನ್ಸೋಲ್ ವ್ಯೂ ಬರುತ್ತೆ ಬೇಸಿಕ್ಲಿ ನಿಮಗೆ. Anyways guys, thanks for watching this video. Take care, bye bye, love you all.